ನಾನು ಪದಾಧಿಕಾರಿಗಳೇ, ಇವತ್ತು ನಿನ್ನೆ ಕೆಂಪೇಗೌಡ ಜಯಂತಿ ಎಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ನಡೀತಾ ಇದ್ದಾಗ ಅಲ್ಲಿ ಬಂದಿದ್ದಂತಹ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಕೆಲವು ಅಲ್ಲಿ ಘಟನೆಗಳು ನಡೆದಿದೆ. ಯಾಕೆಂದ್ರೆ ಆ ಘಟನೆಗಳು ಅಂಥ ಜಾಗದಲ್ಲಿ ನಡೀಬಾರ್ದಾಗಿತ್ತು. ಅವರ ಒಂದು ಇದೇನು ಅಂತಂದ್ರೆ, ಒಕ್ಕಲಿಗರು ನಮ್ಮನ್ನ ಈ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಆಹ್ವಾನ ಮಾಡಿ ನನಗೆ ಅವಮಾನ ಮಾಡಿದ್ದಾರೆ ಅನ್ನೋ ಮಟ್ಟದಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ. ನಮ್ಮ ಒಕ್ಕಲಿಗರ ಕುಲಬಾಂಧವರು ಮಾಡಿರುವಂತಹ ಒಂದು ಘಟನೆ ಅಲ್ಲ ಅದು. ಅವ್ರಿಗೆ ಆಗದೇ ಇರುವಂತಹ ಅವರ ವಿರೋಧಿಗಳು ಅಲ್ಲಿ ನಮ್ಮ ಒಕ್ಕಲಿಗರಿಗೆ ಒಂದು ಅಪಮಾನ ಮಾಡುವಂತಹ ಒಂದು ಕೆಲಸಗಳು ಮಾಡಿದ್ದಾರೆ. ಅಂತ ಇದರಲ್ಲಿ ನಾನು ಮೊದಲನೇದಾಗಿ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಅವರನ್ನ ನಾನು ಸಾರಿ ಕೇಳ್ತಾ ಇದ್ದೀನಿ. ಆ ಥರ ಆಗಿರೋದಕ್ಕೆ ಆಗಬಾರ್ದಾಗಿತ್ತು, ಆಗಿದೆ. ಅದರಿಂದ ದಯವಿಟ್ಟು ಅವರು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಅವರು ಎಲ್ಲ ಮಾಧ್ಯಮಗಳಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಏನೋ ಒಕ್ಕಲಿಗರು ಅವ್ರಿಗೆ ಏನೋ ಮಾಡಿಬಿಟ್ಟಿದ್ದಾರೆ, ಅವರ ಒಕ್ಕಲಿಗರಿಂದ ಅವರು ಬಹಳ ಲಾಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಅವರು ಒಂಥರ ಹೀನಾಯವಾಗಿ ಮಾತಾಡೋದು, ಅವ್ರದ್ದು ಏನೋ ಕಲ್ಚರೇ ಒಂಥರ ಇದಾಗ್ತಾ ಇದೆ ಅವ್ರದ್ದು. ಯಾಕೆಂದ್ರೆ ಆ ಮಟ್ಟಕ್ಕೆ ಒಬ್ಬ ಶಾಸಕರಾಗಿ ಗೌರವಾನ್ವಿತ ಶಾಸಕರಾದಂತಹವರು ಆ ರೀತಿ ನಡ್ಕೋಬಾರ್ದು. ಅದು ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮಾತಾಡಲಿ. ಅವರು ಯಾರೋ ಅವ್ರ ಎಕ್ಸ್ ಖಾತೆಯಲ್ಲಿ ಅವ್ರು ಯಾವುದೋ ಒಂದು CS ಬಗ್ಗೆ ಮಾತಾಡಿರೋದಕ್ಕೆ ಈ ತರ ಅವರು ಬಿಂಬಿಸ್ಕೊಂಡು ಮಾತಾಡ್ತಾ ಇರೋದು, ದೊಡ್ಡವ್ರ ಬಗ್ಗೆ ಆ ತರ ಮಾತಾಡ್ತಾ ಇರೋದು ಅವರ ಒಂದು ಘನತೆಗೆ ನಿಜವಾಗ್ಲೂ ಇದಾಗ್ತಾ ಇಲ್ಲ. ಯಾಕೆಂತಂದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರೇನಾದ್ರು ಶಾಸಕರಾಗಿದ್ದಾರೆ ಅಂತಂದ್ರೆ ಅದು ನಮ್ಮ ಒಕ್ಕಲಿಗರ ಕುಲಬಾಂಧವರಿಂದ ಅವರು ಶಾಸಕರಾಗಿರೋದು ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರು ತಿಳ್ಕೋಬೇಕು. 18 ಲಕ್ಷ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅವರು ಚುನಾವಣೆಗೆ ಬಂದಾಗ ಅಂತಹ ಇದರಲ್ಲಿ ನಮ್ಮ ಚಿಂತಾಮಣಿ ಶಾಸಕರು ಮಾಜಿ ಮಂತ್ರಿಗಳಾದಂತಹ ಸುಧಾಕರ್ ರೆಡ್ಡಿ ಅವರು ಅವರಿಗೆ ಬೆನ್ನು ಕೊಟ್ಟು ನಿಂತ್ಕೊಂಡು ಅವರನ್ನ ಬಿ ಫಾರಂ ಕೊಡಿಸೋದಕ್ಕೆ ಶಿವಶಂಕರ್ ರೆಡ್ಡಿ ಅವರು, ನಮ್ಮ ಸುಧಾಕರ್ ರೆಡ್ಡಿ ಅವರು, ಎಲ್ಲರೂ ಕಾಂಗ್ರೆಸ್ ಮುಖಂಡರೆಲ್ಲ ಸೇರ್ಕೊಂಡು ಅವ್ರಿಗೆ ಬಿ ಫಾರಂ ಕೊಟ್ಟು ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಯಾಕೆಂದ್ರೆ ಸುಧಾಕರ್ ರೆಡ್ಡಿ ಅನ್ನೋರ ಪಾಪ ಚಿಂತಾಮಣಿಯಲ್ಲಿ ಅವರ ಒಂದು ಚುನಾವಣೆ ಬಿಟ್ಟು ಇವರ ಒಂದು ಚುನಾವಣೆ ಮಾಡೋದಕ್ಕೆ ಹೋಗಿ ಅವ್ರನ್ನ ಗೆಲ್ಸ್ಕೊಂಡು ಬಂದ್ರು. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆನ್ಚೂರಿ ಆಗ್ತಾ ಇದ್ದಾರೆ ಈ ಪ್ರದೀಪ್ ಈಶ್ವರ್ ಅವರು. ಇಂತಹ ನಡವಳಿಕೆ ಇಂತಹ ಇದಿರೋದು ನಮ್ಮ ಒಕ್ಕಲಿಗರಲ್ಲ, ಅವರಲ್ಲಿರೋದು. ಯಾಕೆಂದ್ರೆ ಒಕ್ಕಲಿಗರು ಅಂತಂದ್ರೆ ಒಕ್ಕಲ್ತನದಿಂದ ಬಂದಿರುವಂತಹ ಇವರು ಒಕ್ಕಲಿಗರು ಯಾವುದೇ ಜಾತಿ ಭೇದ ಇಲ್ಲದೇನೆ ಎಲ್ಲಾರು ಜೊತೆಯಲ್ಲಿ ಕರ್ಕೊಂಡೋಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿಸಿ ಅವ್ರಿಗೆ ಅನ್ನ ಕೊಡುವಂತಹವರು ನಮ್ಮ ಒಕ್ಕಲಿಗರು. ಆದ್ರೆ ಒಕ್ಕಲಿಗರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ನಾನು OBC ಹುಡುಗ, ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೀಸೆ ತಿರುಗಿಸಿ ತೊಡೆ ತಟ್ಟಿ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಚಾಲೆಂಜ್ ಮಾಡುವಂತಹದ್ದು ಅವ್ರಿಗೆ ಆ ಒಂದು ಸ್ಥಾನದಲ್ಲಿ ಇದ್ಕೊಂಡು ಶೋಭೆ ತರುವಂತಹದ್ದಲ್ಲ. ಅವರ ಒಂದು ನಡವಳಿಕೆಗಳಿಂದ ಆ ತರ ಅವರೇ ಇದ್ ಮಾಡ್ಕೊಂಡು ಇವತ್ತು ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಇವ್ರನ್ನ ಮುಂದಿನ ದಿನಗಳಲ್ಲಿ ಇದ್ ಮಾಡ್ತಾರೆ ಖಂಡಿತವಾಗ್ಲೂ ಅವ್ರು ತಿಳ್ಕೋಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದ್ರು ಇದೇ ತರ ನಮ್ಮ ಕುಲಬಾಂಧವ್ರ ಮೇಲೆ ಒಕ್ಕಲಿಗರ ಮೇಲೆ ಇದೇ ತರ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಇಡೀ ಜಿಲ್ಲೆಯಲ್ಲಿ ನಾವು ಕರೆ ಕೊಡ್ತೀವಿ ಅವ್ರ ಬಗ್ಗೆ. ಈ ತರ ಏನಾದ್ರು ಇದಾದ್ರೆ ಅವರು ಸ್ವಲ್ಪ ಆ ಸ್ಥಾನಕ್ಕೆ ತಕ್ಕಂಗೆ ನಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು, ಗೌರವ ಕೊಡಬೇಕು. ಪಕ್ಕದ ತಾಲೂಕಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಶಾಸಕರಿದ್ದಾರೆ, ಅವ್ರು ಯಾವ ತರ ಅವರು ಇದು ಮಾಡ್ತಾರೆ. 3 ಬಾರಿ ಶಾಸಕರಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು. ಅವ್ರು ಕಾಲ್ ಕೆಳಗಡೆ ದೂರದ್ರು ಕೂಡ ಬುದ್ಧಿ ಬರೋದಿಲ್ಲ ಅನ್ನೋ ಮಟ್ಟಕ್ಕೆ ನನ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅವರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅವರು ಒಂದು ವಿದ್ಯಾವಂತರು, ಒಂದು ಸಮಸ್ಯೆ ನಡೆಸ್ತಾ ಇರುವಂತಹ ಒಂದು ವಿದ್ಯಾವಂತರು. ಅಂತ ವಿದ್ಯಾವಂತರು ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇರ್ಕೊಂಡು ಅವ್ರನ್ನ ಒಬ್ಬ ಶಾಸಕರು ಮಾಡಿದ್ರೆ ಅವಿದ್ಯಾವಂತರ ತರ ವರ್ತನೆ ಮಾಡೋದು ಇದು ಒಳ್ಳೇದಲ್ಲ, ಇದು ಒಳ್ಳೆ ನಡವಳಿಕೆ ಅಲ್ಲ ಇವ್ರಿಗೆ. ಯಾಕೆಂದ್ರೆ ಮಾತಿದ್ರೆ ಕುಮಾರಸ್ವಾಮಿ ಏಕವಚನದಲ್ಲಿ ಮಾಡಿದ್ರೆ ನೀನು ಬಾರೋ ಇಲ್ಲಿ ನಿಂತ್ಕೊಂಡ್ ಬಾರೋ, ನನ್ನ ಎದುರುಗಡೆ ನಿಂತ್ಕೋಬಾರೋ ಅಂತ ಹೇಳ್ಬಿಟ್ಟು ಮಾತಾಡುವಂತದ್ದು, ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಮಾತಾಡೋದು, ರಮಣನವ್ರ ಬಗ್ಗೆ, ಆಮೇಲೆ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತಾಡೋದು, ಇದೆಲ್ಲ ಏನೋ ಅವ್ರಿಗೆ ಶೋಭೆ ತರುವಂತದ? ಏನವರು ಬರೀ ರಾಜ್ಯದ ಮಟ್ಟದ ನಾಯಕರು ಮಾತಾಡ್ಬಿಟ್ಟು ಇವ್ರೇನಾದ್ರು ದೊಡ್ಡ
ಇದು ಕರ್ನಾಟಕಕ್ಕೆ ಏನಾದ್ರು ಲೀಡರ್ ಆಗ್ಬೇಕು ಅಂತಿದ್ದಾರೆ, ಇಲ್ಲ ಈ ದೇಶಕ್ಕೆ ಲೀಡರ್ ಆಗ್ಬೇಕು ಅಂತ ಏನಾದ್ರು ಇದ್ದಾರಾ? ಇಂತಹ ಒಂದು ಬೆಳವಣಿಗೆ ನಡೆಸ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗೋದಕ್ಕೆ ಅರ್ಹರಲ್ಲ ಇವರು ಅಂತ ಹೇಳ್ಬಿಟ್ಟು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀವಿ. ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಕೂಡ ನಾವು ಹಿಂದೆ ಹೋಗಲ್ಲ. ಅದರಿಂದ ಇವರು ಯಾವುದೇ ಕಾರಣಕ್ಕೂ ಸ್ವಲ್ಪ ಬಾಯಿ ಬೀಗ ಹಾಕೊಂಡು ಏನು ಅವರು ಶಾಸಕರಿದ್ದಾರೆ ತಾಲೂಕು ಅಭಿವೃದ್ಧಿ ಮಾಡೋದು ಬಿಟ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಕೊಂಡು ಅಲ್ಲಿ ಓಟ್ ಹಾಕಿರುವಂತಹ ಜನರಿಗೆ ಒಂದು ನ್ಯಾಯ ಮಾಡಲಿ ಅವರು. ಅದು ಬಿಟ್ಬಿಟ್ಟು ಬರೀ ಮೀಡಿಯಾದಲ್ಲಿ ಇದು ಮಾಡಿಕೊಂಡು ಅದೆಲ್ಲ ಹೋಗ್ತಾರೆ. ಮೈಸೂರಲ್ಲಿ ಹೋಗ್ಬಿಟ್ಟು ಅವ್ರ ಮೇಲೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಇದು ಮಾಡೋದು ಅದೇನು ಭಾಷೆನ ಅದು? ಅವ್ರ ಬಾಯಲ್ಲಿ ಬರುವಂತ ಭಾಷೆಗಳು ಸಂಸ್ಕೃತಿ ಇದೆಯಾ ಅವ್ರಿಗೆ? ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅವರು? ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಮಗಂತೂ ಬೇಸರ ತಂದಿದೆ. ಯಾಕೆಂತಂದ್ರೆ ಈ ಒಂದು ಸಮುದಾಯಕ್ಕೆ ಅವರು ಅಪಮಾನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಕ್ಕಲಿಗರಿಗೆ ಏನಾದ್ರು ರುಚಿಗೆ ಇಟ್ಟಿದ್ದಾರೆ ಅಂತಂದ್ರೆ ಇವ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಕ್ಕೆ ಕೂಡ ಇವ್ರು ಲಾಯಕ್ಕಿಲ್ಲ. ಯಾಕೆಂದ್ರೆ OBC ಇಂದ ಅವ್ರು ಒಬ್ಬರೆಲ್ಲ OBC, ಒಕ್ಕಲಿಗರು OBCನೇ, ಲಿಂಗಾಯತರು OBCನೇ, ಬ್ರಾಹ್ಮಣರು OBCನೇ. ಇವನ್ನೆಲ್ಲ ಟಾರ್ಗೆಟ್ ಮಾಡಿ ನಾನು OBC ಸೇರಿರೋನು, ನಾನು ಒಬ್ಬ ಅಹಿಂದ, ಏನು ಭಾಷೆನ ಇದು? ಬರೀ OBCರು ಅಹಿಂದದವರನ್ನ ಇವರು ಗೆಲ್ಸಿರೋದು ಎಲ್ಲಾ ಸೇರ್ಕೊಂಡು ಒಮ್ಮತದಿಂದ ಗೆಲ್ಲಿಸಿ ಇವ್ರನ್ನ ಒಬ್ಬ ಶಾಸಕರು ಮಾಡಿರೋದು ಅಂತ ಹೇಳ್ಬಿಟ್ಟು ದಯವಿಟ್ಟು ಇವರು ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ಅವರ ಒಂದು ನಡವಳಿಕೆ, ಅವರ ಒಂದು ಸಂಸ್ಕೃತಿ, ಅವರ ಒಂದು ಭಾಷೆ ಏನಾದ್ರೂ ತಿದ್ಕೊಳ್ಳಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪಾಠ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದು ಅವ್ರಿಗಿಲ್ಲ. ಯಾಕೆಂದ್ರೆ BN ರವಿಕುಮಾರ್ ಅವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಒಬ್ಬ ರೈತನ ಮಗನಾಗಿ ಇವತ್ತು ಈ ತಾಲೂಕಿನಲ್ಲಿ ಶಾಸಕರಾಗಿರೋಂಥವ್ರು. ಅವರ ಒಂದು ನಡವಳಿಕೆ ಏನು ಅಂತ ಹೇಳ್ಬಿಟ್ಟು ಇಡೀ ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯ ಜನತೆಗೆ ಗೊತ್ತಿದೆ. ಅವ್ರು ಯಾವ ತರ ಮೃದು ಸ್ವಭಾವದವರು, ಯಾವ ತರ ಇದು ಕರೆಕ್ಟ್ ನಿಜ ಹೇಳೋದು ನಿಜ. ಏನ್ ಗೊತ್ತಾ, ಸರಿಯಾಗಿ ಏನು ಸರಿಸಾಮಾನ್ಯರು ಇನ್ನೊಬ್ರು ಮತ್ತೊಂದು ಅಂತಲ್ಲ, ಅವ್ರು ಹೇಳಿದ್ರು ಪತ್ರಿಕಾಗೋಷ್ಠಿ ಏನ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಅಂತಂದ್ರೆ, ಕುಮಾರಣ್ಣ ಬಗ್ಗೆ ನೀವು ಈ ತರ ಮಾತಾಡಿದಿರಲ್ಲ, ಅವರು ನೀವೇನಾದ್ರೂ ನೆಕ್ಸ್ಟ್ ಚುನಾವಣೆಯಲ್ಲಿ NDA ಅಭ್ಯರ್ಥಿ ನಾವು ಹಾಕ್ತೀವಿ, ಅದರಲ್ಲಿ ನೀವು ಗೆದ್ಕೊಂಡು ಬಂದ್ರೆ ನಾನು ನಿಮ್ಮನೆ ಹತ್ರ ಬಂದು ವಾಚ್ಮನ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಸೋದ್ರೆ ಕುಮಾರಣ್ಣ ಮನೆ ಮುಂದೆ ವಾಚ್ಮನ್ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿರೋದು ಇದು ಯಾರು? ನಮ್ಮ ಶಾಸಕರಾದಂತವರು. ಆದ್ರೆ ಇವರು ಹೇಳೋದೇನು ಅಂತಂದ್ರೆ ಇವ್ರದ್ದು ನಾನು ಆವಾಗಲೇ ಹೇಳ್ತಾವೆ, ಇವ್ರ ನಡವಳಿಕೆನೇ ಬೇರೆ, ಇವ್ರದೇ ಬೇರೆ. ಎಲ್ಲಿ ಜನರ ಹತ್ರ ಹೋದಾಗ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಮಾತಾಡಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ಸ್ವಲ್ಪನಾದ್ರೂ ಪರಿಜ್ಞಾನ ಇದೆ ಅವ್ರಿಗೆ? ವಿದ್ಯಾವಂತರಲ್ಲಿ ಅವಿದ್ಯಾವಂತರು ಅವರು ಅಲ್ಲ. ವಿಧಾನಸೌಧದಲ್ಲೇ ಚರ್ಚೆ ಆಯ್ತು. ಏನಂತ ಏನು ಸ್ಪೀಕರ್ ಅವ್ರು ಮಾತಾಡಿದ ಏನಂದ್ರು, ನಿಮ್ಗೊಂದು ಕಬ್ಬಣ ಕೊಡ್ಬೇಕು, ಒಂದು ಹಗ್ಗ ಕೊಡ್ಬೇಕು ಅಂತ. ಕಬ್ಬಣ ಅಂದ್ರೆ ಏನು, ಇವ್ನಿಗೇನೋ ಫಿಟ್ಸ್ ಬಂದಿದೆ, ಕಬ್ಬಣ ಕೊಡ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಗ್ಗ ಕೊಡ್ರು ಅಂತ ಹೇಳಿದಾಗ ನೀನು ಈ ಇದಕ್ಕೆ ಅಂಗ್ಲಾಯಕ್ಕೂ ನೀನ್ ಏನ್ ಹಾಕೊಡು ಅಂತ ಹೇಳ್ಬಿಟ್ಟು ಹಗ್ಗ ಕೊಡಕ್ ಹೇಳಿರೋದು. ಅವಾಗ ಅವ್ರು OBC ನಾಯಕರಲ್ವಾ, OBC ನಾಯಕರು ಮಾತಾಡಿರುವಾಗ ಯಾಕೆ ಮಾತಾಡ್ಬಾರ್ದು? ಅವಾಗ ಏನು ಕುಮಾರಸ್ವಾಮಿ ಅವರು ಏನೋ ಮಾತಾಡಿದ್ರೆ ಯಾವ್ದೋ ಎಕ್ಸ್ಪೋಸ್ಟಲ್ ಒಂದು ಇದ್ ಮಾಡ್ಕೊಡ ತಕ್ಷಣ ಇವ್ರಿಗೆ ಇಷ್ಟು ರೋಷ ಬರ್ತಾ ಇದೆಯಲ್ಲ. ಅವ್ರು ಇವ್ರ ಬಗ್ಗೆ ಬಾಯ್ ಬಿಟ್ಟು ಮಾತಾಡಿದಾರೆ ಏನಾದ್ರು? ಪ್ರದೀಪ್ ಈಶ್ವರ್ ಅವರೇ, ದಯವಿಟ್ಟು ಸ್ವಲ್ಪ ಮಾನವೀಯತೆಯಿಂದ ನಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ಲಿ. ಯಾಕೆ ಅಂತಂದ್ರೆ ಎಷ್ಟೋ ಜನ ಕಾಂಗ್ರೆಸ್ ನಾಯಕರು, ಶಾಸಕರು ಎಷ್ಟೋ ಜನ ಇದ್ದಾರೆ. ಆದ್ರೆ ಈ ಒಂದು ನಿಮ್ಮಂತ ಒಂದು ದುರಾಡಳಿತ, ನಿಮ್ಮಂತ ಒಂದು ಬಾಯಿ ಚಪ್ಲ ಯಾರು ಒರೆಸ್ತಾ ಇಲ್ಲ. ಇವಾಗ ಶಿವಶಂಕರ ರೆಡ್ಡಿ ಅವರು ಮಂತ್ರಿಗಳಾದಂತವರು, ಶಿಡ್ಲಘಟ್ಟ ತಾಲೂಕಲ್ಲಿ ವಿ ಮುನಿಯಪ್ಪನವರು ಎಂತ ನಾಯಕರು, ಸುಬ್ಬಾರೆಡ್ಡಿ ಅವರು ಎಂತ ನಾಯಕರು, ಚಿಂತಾಮಣಿಯಲ್ಲಿ ಸುಧಾಕರ್ ರೆಡ್ಡಿ ಎಂತ ನಾಯಕರು ಅವರು. ಅವರಿಂದ ಇವರು MLA ಆಗಿರೋದು. ಅವ್ರಿಗೆ ಬೆಂಕಿ ಚೂರಿ ಹಾಕಿಬಿಟ್ಟು ಇವತ್ತು ಅವ್ರನ್ನ ಖಂಡ ಮಾಡ್ತಾ ಇದ್ದಾರೆ ಇವರು, ಇವ್ರ ಯೋಗ್ಯತೆಗೆ.